ಸಾಲ ಕಟ್ಟಿಲ್ಲ ಅಂತ ಹೇಳಿ ಮನೆಗೆ ಬೀಗ ಹಾಕಿ ದಬ್ಬಾಳಿಕೆಯನ್ನ ನಡೆಸಿರುವಂಥದ್ದು. ಸಾಲ ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿಯೇ ಮನೆಗೆ ಬೀಗ ಹಾಕಿ ದಬ್ಬಾಳಿಕೆಯನ್ನ ನಡೆಸಿದ್ದಾರೆ. ಬಾಣಂತಿ ಮಹಿಳೆಯನ್ನ ಮನೆಯಿಂದ ಹೊರಗೆ ತಳ್ಳಿ ದರ್ಪವನ್ನ ತೋರಿದ್ದಾರೆ. ಇನ್ನು ಕುರುಟಹಳ್ಳಿ ಗ್ರಾಮದಲ್ಲಿ ನವೀನ್ ಎಂಬುವವರಿಂದ ಈ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ 3 ಪಟ್ಟು ಹಣ ಕಟ್ಟಿದ್ರೂ ಕೂಡ ಮತ್ತೆ ಕಟ್ಟುವಂತೆ ಕಿರುಕುಳವನ್ನ ನೀಡಿದ್ದಾರೆ. ನವೀನ್ ಎಂಬುವರು ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿ ಇವರಿಗೆ ಕಿರುಕುಳವನ್ನ ನೀಡಿದ್ದಾರೆ. ಇನ್ನು ಸುನಿಲ್ ವರಲಕ್ಷ್ಮಿ ದಂಪತಿಗಳಿಗೆ ಪಕ್ಕದ ಮನೆಯವರಿಂದಲೇ ಕಿರುಕುಳ. ನವೀನ್ ಪ್ರದೀಪ್ ಪದ್ಮಮ್ಮ ಎಂಬುವವರಿಂದ ಕಿರುಕುಳವನ್ನ ನೀಡಲಾಗಿದೆ. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮ ಇದು. ಸುನೀಲ್ ವರಲಕ್ಷ್ಮಿ ಅನ್ನುವಂತಹ ದಂಪತಿಗಳಿಗೆ ಅಂದರೆ ಪಕ್ಕದ ಮನೆಯವರಿಂದಲೇ ಇವರಿಗೆ ಕಿರುಕುಳವನ್ನ ನೀಡಿರೋದು. ಇನ್ನು ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸಾಲವನ್ನ ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇವರ ಮೇಲೆ ದಬ್ಬಾಳಿಕೆಯನ್ನ ನಡೆಸಿರುವಂಥದ್ದು. ಬಾಣಂತಿ ಮಹಿಳೆ ಅನ್ನೋದನ್ನ ಕೂಡ ಲೆಕ್ಕಿಸದೆ ಇವರು ಮನೆಯಿಂದ ಅವರನ್ನ ಹೊರಗೆ ತಳ್ಳಿ ದರ್ಪವನ್ನ ತೋರಿದ್ದಾರೆ. ಕುರುಟಹಳ್ಳಿ ಗ್ರಾಮದಲ್ಲಿ ನವೀನ್ ಎಂಬುವವರಿಂದ ಈ ರೀತಿಯಾಗಿ ದಬ್ಬಾಳಿಕೆಯನ್ನ ನಡೆಸಿರುವಂಥದ್ದು. ಅವ್ನಿಗೆ ಬಡ್ಡಿ ಎಲ್ಲ ಕೊಟ್ಟಿದ್ದಾರೆ. ಒಂದು 2 ದಿನ ಲೇಟ್ ಆಗಿತ್ತು, ಮನೆಯಿಂದ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ತಿದ್ದಾರೆ. ಕೇಳಿದ್ದಕ್ಕೆ ಹಿಡ್ಕೊಂಡು ಹೊಡೆದಿದ್ದಾರೆ. ನೀವು ಹಣ ಏನಾರ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಸಾಯಿಸ್ಬಿಡ್ತೀನಿ, ರೋಡಲ್ಲಿ ಮಡಿಸ್ಬಿಡ್ತೀನಿ, ರಾತ್ರಿ ಆಗಿರೋದು ಶಿಕ್ಷೆಗೆ. ನಾವು ಮನೆಗಿದ್ದರೆ ಅವ್ರು ಪೊಲೀಸರು ಎಷ್ಟು ದಿನ ನಿಮ್ಗೆ ವೇಟ್ ಮಾಡಲ್ಲ, ಅವರು ಕಾವಲಿರಲ್ಲ, ಅವರು ನಾವು ಹೊಡೆದ್ಬಿಡ್ತೀವಿ, ಆಮೇಲೆ ಪೊಲೀಸರು ಬರ್ತಾರೆ. ಆ ಥರ ಇರ್ತಾರೆ. ಮನೆಗೆ ನುಗ್ಗಿ ನೀನು ಇರಲ್ಲ, ನೀನು ನೈಟ್ ಇರಲ್ಲ, ಮನೆಗೆ ಬಂದು ನಿಮ್ಮ ಹೆಂಡತಿನ ಇಟ್ಕೊಂತೀನಿ, ರೇಪ್ ಮಾಡಿಬಿಡ್ತೀನಿ, ಆ ಥರ ಇರ್ತಾರೆ. ಯಾವತ್ತಾಗಿದೆ ಈ ಥರ? ಸರ್ ನೆನ್ನೆ ಮನೇಲಿ ಸರ್ ನಾನು ಇರಲಿಲ್ಲ. ನಾನು ಹೋಗಿ 2 ದಿನ ಆಗಿದೆ. ನಾನು ಮೊನ್ನೆ ಸಾಯಂಕಾಲ ರಾತ್ರಿ ನಾನು ಮನೆಯಲ್ಲೇ ಇರಲಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಸುನೀಲ. ವರಲಕ್ಷ್ಮಿ ಅಂತ. ಅವ್ರ ಹೆಸರು ಕುರುಟಹಳ್ಳಿ. ಎಲ್ಲೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು. ಬಂದ್ಬಿಟ್ಟಿತ್ತು, ಬೀಗ ಹಾಕಿ ಆಚೆ ತಳ್ಳಿ. ಇನ್ನು ಸಾಲ ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮನೆಗೆ ಬೀಗ ಹಾಕಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಸಾಲಗಾರದಿಂದ ಒಂದು ಕಡೆ ದಿನೇ ದಿನೇ ಕಿರುಕುಳಗೂಡು ಹೆಚ್ಚಾಗ್ತಾ ಇದೆ. ಬಾಣಂತಿ ಮಹಿಳೆ ಅಂತ ಹೇಳಿ ಅವರನ್ನ ಲೆಕ್ಕಿಸದೆಯೂ ಕೂಡ ಮನೆಯಿಂದ ಅವರನ್ನು ಹೊರಗೆ ತಳ್ಳಿ ದರ್ಪವನ್ನು ತೋರಿದ್ದಾರೆ. ಕುರುಟಹಳ್ಳಿ ಗ್ರಾಮದಲ್ಲಿ ನವೀನ್ ಎಂಬುವರಿಂದ ದಬ್ಬಾಳಿಕೆಯನ್ನು ನಡೆಸಿರುವಂಥದ್ದು. ಇನ್ನು ಸುನಿಲ್ ವರಲಕ್ಷ್ಮಿ ದಂಪತಿಗಳಿಗೆ ಪಕ್ಕದ ಮನೆಯವರಿಂದಲೇ ಈ ರೀತಿಯಾಗಿ ಕಿರುಕುಳವನ್ನು ನೀಡಿರೋದು. ನವೀನ್ ಪ್ರದೀಪ್ ಪದ್ಮಮ್ಮ ಎಂಬುವರಿಂದ ಈ ದಂಪತಿಗೆ ಕಿರುಕುಳವನ್ನ ನೀಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.